ನಿಮ್ಮ ಹೆಸರು ಹೇಳಿ? ರಾಮೇಗೌಡ ಅಂತ. ರಾಮೇಗೌಡರು ಯಾವರು? ಮುನಗನಹಳ್ಳಿ. ಮುನಗನಹಳ್ಳಿ ತಾಲೂಕು, ಹಾರನಹಳ್ಳಿ ಹೋಬಳಿ. ಹಾಂ. ಈಗ ನಮ್ಮ ಹತ್ರ ಬಾಳೆ ಗಿಡಗಳು ಎಷ್ಟು ತಗೊಂಡಿದ್ರಿ? 1300. 1300 ಗಿಡ ನಟ್ಟಿದ್ರು. ಅಡಿಕೆ ತೋಟ, ತೆಂಗಿನ ತೋಟದ ಒಳಗಡೆ ನಾಟಿ ಮಾಡೋರೆ ಎಲ್ಲ. ನೋಡಿ ಈ ಕಡೆಯಲ್ಲೂ ಹಿಂಗಿದೆ. 1 2 3 4 5 6 7 8 9 10 11 12 ಎಲ್ಲ ಹಂದಿ ಎಲ್ಲ ಇರಂಗೆ ಕಾಣ್ತದೆ ಇಲ್ಲಿ. ಹಾಂ, ಅಡಿಕೆ ಎಲ್ಲ ಹಾಕಿದ್ದಾರೆ. ಈ ಕಡೆ ತೆಂಗಿದೆ. ತ್ಯಾಗದ ಮರ ಸುಮಾರು ಮಾಡಿದಿರಲ್ಲ. ಟೋಟಲ್ ಎಷ್ಟು ಎಕರೆ ಇದೆ ಅಂದರೆ? 10 ಎಕರೆ ತೋಟ ಇದು. ಅಡಿಕೆ ಗಿಡಕೆ ಎಲ್ಲ ಇದೆ. ಅಡಿಕೆ ಎಷ್ಟು ಹಾಕಿದ್ರಿ ಒಟ್ಟಿಗೆ? ಸುಮ್ಮನೆ ಅಂದಾಜಾಗವೆ. ಬಂದೆ ನೋಡೋಣ. ಅಡಿಕೆ ಇದು 8 ಅಲ್ಲಿಗವರೆಗೂ ಅದು 8 ಇದೆ. ನೀವು ಉಳುಮೆ ಏನು ಮಾಡ್ಸಲ್ಲ ಅಲ್ವಾ? ಜೀರಾ ಕಲ್ಟಿವೇಶನ್ ಮಧ್ಯ ರೋಡ್ ಇದು. ಅದೇ ಇಲ್ಲ ಎಲ್ಲ ಸಾವಯವ ಕನ್ವರ್ಟ್ ಆಗೈತಲ್ಲ ಜಮೀನು ಅಂತ. ಇದು ರೋಡ್ ಮಧ್ಯ ಹೊಲ ರೋಡ್ ಹಾಕ್ತೀವಿ. ಸಾವಯವ ಎಳ್ಳು ನಿಲ್ತಾ ಇಲ್ಲ. ಗೊಬ್ಬರ ಹಾಕಿದ್ವಪ್ಪ. ಯಾವ್ದಾ ನಿಮ್ಮ ಹೆಸರೇನು ಹೇಳಿ? ಧರ್ಮ ಅಂತ. ನಮ್ಮ ರಾಮೇಗೌಡರ ಮಗನಾ ನೀವು? ಮೊಮ್ಮಗ. ನೋಡಿ ಹಿರಿ ತಲೆ, 2ನೇ ತಲೆ, 3ನೇ ತಲೆ, 3 ಜನ ಇದ್ದೀರಿ ಇಲ್ಲಿ ಅಲ್ವಾ? ಬಾ, ಅದು ಬಾಳೆ ಗಿಡ ನೋಡ್ತು. ಬನ್ನಿ. ಇದು ಇನ್ನೂ ಚೆನ್ನಾಗಿ ಬರ್ಬೇಕಿತ್ತಣ್ಣ. ಊಟ ಸಾಲ್ತಾ ಇಲ್ಲ. ಗೊಬ್ಬರ ಗೊಬ್ಬರ ಎಲ್ಲ ಪೂರ್ತಿ ಈಗೆಲ್ಲ ಹೇಳಿ ಎಲ್ಲ ಮಾಡ್ಕೊಡ್ತೀನಿ. ರಂಚಿಂಗ್ ಎಲ್ಲ ಏನೇನು ಮಾಡಬೇಕು ಅಂತ ಮಾಡಿಸ್ಕೊಡ್ತೀನಿ. ಬನ್ನಿ. ವ್ಯವಸಾಯ ಆದಮೇಲೆ ಏನೂ ಮಾಡೋಂಗಿಲ್ಲ, ಅದು ಇದ್ದೇ ಇರ್ತದೆ. ಸಸಿಯವ್ರು ಬೇಕಂದ್ರೆ ಬಂದು ತಗೊಬರ್ತಾರೆ ಅಷ್ಟೇ. ನಾವು ತಂದು ಕೊಡೋದು ಅವೆಲ್ಲ ಮಾಡ್ತಾಯಿಲ್ಲ, ಹಿಂಸೆ ಆಗ್ಬಿಡ್ತವೆ. ಇಷ್ಟೆಲ್ಲ ಬಾಳೆಗೆ ಸಿಕ್ಕಾಪಟ್ಟೆ ಇನ್ನೂ ಗೊಬ್ಬರಗಳು ಕೊಡ್ಬೇಕಣ್ಣ. ಸಿಕ್ಕಾಪಟ್ಟೆ ಗೊಬ್ಬರ ಕೇಳ್ತದೆ. ನೀವು ನಾಟಿ ಮಾಡಿದ್ಮೇಲೆ ಕೊಟ್ಟಿದ್ದೀರಾ ನೋಡಿರಿ. ಬೂದಿ ಕೇಳಿಸ್ತೈತೆ. ಕಾಯಿಲೆ ಬರ್ತದೆ ನೋಡಿ. ಕಾಯಿಲೆ ಯಾವುದು ಕಾಯಿಲೆ? ಊಟ ಇಲ್ದಾನೆ ಹೋದರೆ ಕಾಯಿಲೆ. ನೋಡಿ ಇದು ಬೇರು ಬೆಳೆಯೋಕ್ಕೆ ನೋಡಿ. ಇಲ್ಲೆಲ್ಲ ನೋಡಿ ರಫ್ ಆಗಿಲ್ವ ಗಿಡ? ನೋಡಿ ಇದು ಎಲ್ಲ ಬೂದಿ ಇದೆಲ್ಲ ಕೇಳ್ತಾ ಇದೆ. ಬೂದಿ ಜಾಸ್ತಿ ಕೇಳ್ತಾ ಇದೆ ಬೇರು ಬೆಳೆಯೋಕ್ಕೆ. ಬೇರು ಬೆಳೆಯೋಕ್ಕೆ ಬೂದಿ ಕೊಡಿ ಅಂತ. ಆಮೇಲೆ ಒಂದು ಸ್ಪ್ರೇ ಕೇಳ್ತೈತೆ. ಸ್ಪ್ರೇ ಮಾಡಬೇಕು, ಎಲೆ ಮೇಲೆ ಮಾಡಬೇಕು. ಒಂದು ಸ್ಪ್ರೇ ಮಾಡಿಕೊಂಡು ನೀವು ಮೊದಲು ಒಂದು ಗೊಬ್ಬರ ಕೊಡಬೇಕು. ಇಲ್ಲಾಂದರೆ ನೀವು ಡ್ರಮ್ಮಲ್ಲಿ ಅದೇ ಅಂದ್ರಲ್ಲ, ಅದನ್ನು ಕಲಿಸ್ಬಿಟ್ಟು ಮೊದಲು ಬಿಡಿ. ಅಣ್ಣ ಬೂದಿನೂ ಅಮೋನಿಯಂ ಸಲ್ಫೇಟು, DAP 3 ಕೊಡಿ ಗೊಬ್ಬರ ಕೊಡೋದಾದರೆ. ಇಲ್ಲ ನಿಮ್ಮ ಹತ್ರ ಡ್ರಂಚಿಂಗ್ ಇದ್ದರೆ ಅದನ್ನೇ 1 ಲೀಟ್ರ್ ಮೊದಲು ಕೊಟ್ಬಿಡಿ. ಅದು ಡ್ರಂಚಿಂಗ್ ಇದ್ದರೆ ಒಂದು ಸ್ಪ್ರೇ ಕೊಡ್ತೀನಿ. ಈಗ ಸ್ಪ್ರೇ ಮಾಡ್ಬೇಕು ನೀವು. ಮೊದಲು ಸ್ಪ್ರೇ ಕೊಟ್ಬಿಡಿ. ನೋಡಿ ಇದು ಈ ಥರ ಇದೆಯಲ್ಲ, ಇದು ಪೂರ್ತಿ ಊಟದ ಕೊರತೆ. ಊಟ ಬೇಕು. ಏನು ಇಲ್ವೇ ಇಲ್ಲ ಅಲ್ಲಿ. ಅದೇ ಹೇಳ್ತವೆ ಗಿಡಗಳು. ನೋಡಿ ನಮಗೇನು ಕೊಟ್ಟಿಲ್ಲ ಅಂತ. ಊಟ ಕೊಟ್ಟರೆ ನೋಡಿ ಅದು ಸುತ್ಕೊಂಡೋದೆಲ್ಲ ಸುಳಿ ಅದು ಕಲರ್ ಬಂದಿದೆ ನೋಡಿ. ಅದು ಕಲರ್ ಬಂದರೆ ಬೂದಿ ಬೇರು ಬೆಳವಣಿಗೆ ಆಗ್ತಕ್ಕಂಥ ಫಾಸ್ಫರಸ್ ಗೊಬ್ಬರ ಕೊಡಿ ಅಂತ ಕೇಳ್ತದೆ. ಇದು ಫಾಸ್ಫರಸ್ ಗೊಬ್ಬರ ಕೊಡಿ ಅಂತ. ಇದು ಜಾಸ್ತಿ ನಿಮಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಬರುತ್ತೆ, ಅದನ್ನು ಕೊಡಬೇಕು. ಅದಕ್ಕೆ ಅದು DAP 2 ಮಿಕ್ಸ್ ಮಾಡಿ ಕೊಡಬೇಕು. ಅಲ್ಲಿಗಂಟು ಇದ್ದೇನೆ. ಅಲ್ಲಿಗಂಟು ಪೂರ್ತ ತೆಂಗಿನ ಗಿಡ ನಮ್ಮದೇ. ಅದು ನಾಟಿ ಇದು